A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ತಿಕೋಟ ತಾಲೂಕಿನ ಲೋಹಗಾಂವ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಶಿಕ್ಷಕಿ ಅಕ್ಷರದವ್ವ ಶ್ರೀಮತಿ ಸಾವಿತ್ರಿಬಾಯಿ ಫುಲೆರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಿಎಸ್ ಗಸ್ತಿರವರು ವಹಿಸಿಕೊಂಡಿದ್ದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಗುರುಮಾತೆಯರು ಮತ್ತು ಸಹ ಶಿಕ್ಷಕರು, ಮುದ್ದು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಶಾಲೆಯ ಶ್ರೀ ರಕ್ಷಕ್ ಪಟೇಲ್ ಗುರುಗಳು ನಡೆಸಿಕೊಟ್ರು. ಅವರ ತಂದೆ ಕಂಡೋಜಿ ನೇವಸ್ ಯಾವ್ದು ಮತ್ತ ಕಂಡೋಜಿ ನೇವಸ್ ಪಾಟೀಲ್ ಹೋಗ್ತಾರ. ಏನು ಕಂಡೋಜಿ ನೇವಸ್ ಪಾಟೀಲ್. ಅವರ ತಾಯಿ ಸಾವಿತ್ರಿಬಾಯಿ, ಅವರ ತಾಯಿ ಹೆಸರು ಲಕ್ಷ್ಮಿ. ಏನು ಲಕ್ಷ್ಮಿ. ಅವರು 13ನೇ ವಯಸ್ಸಿನಲ್ಲಿ, ಎಷ್ಟು ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಇತ್ತು. ಏನಿತ್ತು? ಬಾಲ್ಯ ವಿವಾಹದ ವಿರುದ್ಧ ಅವರು ನಂತರ ಹೋರಾಟ ಮಾಡಿದರು. ಆದ್ರೆ ಅವಾಗ ಅವರು 13ನೇ ವಯಸ್ಸಿನಲ್ಲೇ ಮದುವೆ ಆಯ್ತು. ಅವರು ಎಷ್ಟನೇ ವಯಸ್ಸಿನಲ್ಲಿ? 13ನೇ ವಯಸ್ಸಿನಲ್ಲಿ ಮದುವೆ ಆದಾಗ ಯಾರ ಜೊತೆ ಮದುವೆ ಆಯ್ತು ಗೊತ್ತಾ? ಅವ್ರದ್ದು ಯಾರ ಜೊತೆ? ಜ್ಯೋತಿಬಾ ಫುಲೆ ಅಥವಾ ಜ್ಯೋತಿರಾವ್ ಫುಲೆ. ಜ್ಯೋತಿರಾವ್ ಅಂದ್ರೆ ಒಂದೇ, ಜ್ಯೋತಿಬಾ ಅಂದ್ರೆ ಒಂದೇ. ಮುದುಕಣ್ಣ ಅಂದ್ರೆ ಅವರೇ, ಜ್ಯೋತಿಬಾ ಅಂದ್ರೆ ಅವರೇ, ಜ್ಯೋತಿರಾವ್ ಅಂದ್ರು ಅವರೇ. ಅವರನ್ನ ಮದುವೆ ಆದವು. ಯಾರು? ಅವರು ಮದುವೆ ಆದಾಗ ಜ್ಯೋತಿಬಾ ಫುಲೆ ಅವರು ಶಿಕ್ಷಕರಾಗಿದ್ದರು. ಏನಾಗಿದ್ರು? ಶಿಕ್ಷಕರಾಗಿದ್ದರು. ಆದರೆ ಸಾವಿತ್ರಿಬಾಯಿ ಫುಲೆ ಅವರು ಅನಕ್ಷರಸ್ಥರಿದ್ರು. ಏನಿದ್ರು? 13ನೇ ವಯಸ್ಸಿಗೆ ಲಗ್ನ ಆದಾಗ ಅವ್ರು ಶಾಲೆ ಕಲಿತಿದ್ದಿಲ್ಲ. ಏನು? 13ನೇ ವಯಸ್ಸಿಗೆ ಮದುವೆ ಆದಾಗ ಸಾವಿತ್ರಿಬಾಯಿ ಫುಲೆ ಅವರು ಶಾಲೆ ಕಲಿತಿದ್ದಿಲ್ಲ. ಅವ್ರು ಏನಿದ್ರು? ಅನಕ್ಷರಸ್ಥ ಇದ್ರು. ಆದ್ರ ಮುಂದೆ ಏನ್ ಮಾಡಿದ್ರು ಅವರು? ಜ್ಯೋತಿಬಾ ಫುಲೆ ಅವರು ಶಿಕ್ಷಣವಂತರು ಇದ್ರು. ಅವರು ಏನ್ ಮಾಡಿದ್ರು? 13ನೇ ವಯಸ್ಸಿಗೆ ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಅವರಿಗೆ ಶಿಕ್ಷಣವನ್ನು ನೀಡಿದರು. ಏನ್ ಹೇಳಿದ್ರು? ಶಿಕ್ಷಣವನ್ನು ಯಾವ ರೀತಿ ನೀಡಿದ್ರ ಮುಂದೆ ಅವರೊಬ್ಬರು ಶಿಕ್ಷಕಿ ಆಗುವ ತರ ಶಿಕ್ಷಣವನ್ನು ನೀಡಿದ್ರು. ಯಾವ ತರ? ಶಿಕ್ಷಕಿ ಆಗುತ್ತಾರ. ಯಾಕಂದ್ರ ಜ್ಯೋತಿಬಾ ಫುಲೆ ಅವರು ಒಬ್ಬರಿಂದೇ ನನಗ ಶಿಕ್ಷಣ ಕಲಿಸೋದು ಆಗೋದಂತೇಳಿ ಆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣದ ಒಂದು ತರಬೇತಿಯನ್ನು ನೀಡಿದ್ರು. ಯಾವುದು? ಅದಕ್ಕೆ ಅವಾಗ ಈಗ ಹಾಗೆ TCH, ITC, D.Ed, B.Ed ಅದಲ್ಲ, ಅವಾಗ ಇದ್ದಿದ್ದಿಲ್ಲ ಅದು. ಅವಾಗ ಏನ್ ಮಾಡಿದ್ರು? ಅವರು ಶಿಕ್ಷಣದ ಒಂದು ಕಲಿಕೆಯ ಒಂದು ಟ್ರೈನಿಂಗ್ ಅನ್ನು ಕೊಟ್ಟರು. ಯಾರು? ಯಾರಿಗೆ? ನೀವಿಲ್ಲದ್ರಿ ಈಗ. ಅವ್ರ ಮುಂದೆ ಏನ್ ಮಾಡಿದ್ರು? ಸಾವಿತ್ರಿಬಾಯಿ ಫುಲೆ ಅವರು ಯಾರು ಅನಕ್ಷರಸ್ಥರು ಅವ್ರು ಶಾಲೆ ಕಲಿಸಕ್ಕೆ ಅವರು ಪ್ರಯತ್ನ ಮಾಡಕತ್ರು. ಏನ್ ಮಾಡದ್ರು? ರಾತ್ರಿ ಶಾಲೆಗಳನ್ನು ತೆರೆದ್ರು. ಯಾರು? ಸಾವಿತ್ರಿಬಾಯಿ ಫುಲೆ ಅವರು. ಅವರು ಏನ್ ಮಾಡಿದ್ರು? ಶಾಲೆ ಅವಾಗ ಏನ್ ಮಾಡಿದ್ರು? ಮೂಢನಂಬಿಕೆ ಬಹಳ ಇತ್ತು. ಏನಿತ್ತು? ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ಶಾಂತಾಪ್ತ ವ್ಯಕ್ತಾನಂದ ಮಹಾರಾಜರನ್ನ ನಮ್ಮ ಹೃದಯ ಮಂದಿರ ಸ್ಮರಿಸುತ್ತಾ, ಇಂದು ನಮ್ಮ ತಿಕೋಟ ತಾಲೂಕಿನ ಲೋಹಗಾಂವ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಪುಣ್ಯಸ್ಮರಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ನನ್ನ ಗುರುಮಾತೆಯರೇ ಹಾಗೂ ಸಹಶಿಕ್ಷಕರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಇಂದು ಸಾವಿತ್ರಿಬಾಯಿ ಫುಲೆ ಅವರ ಪುಣ್ಯಸ್ಮರಣೆ ದಿನ. ಯಾವ ದಿನ? ಪುಣ್ಯಸ್ಮರಣೆಯ ದಿನ. ಜನ್ಮದಿನ ಯಾವಾಗ? ಜನ್ಮ ದಿನವನ್ನು ಯಾವಾಗ ಆಚರಿಸ್ತಾರ? ಅವರು ಹುಟ್ಟಿದ ದಿನವನ್ನ ಜನ್ಮ ದಿನಾಚರಣೆ.
ಅವರು ಸ್ವರ್ಗವಾಸಿ ಅದು. ಅವರು ಮರಣ ಹೊಂದಿದ ದಿನವನ್ನು ಯಾವ್ದು ದಿನವನ್ನ ಪುಣ್ಯ ಸ್ಮರಣೆ ದಿನ. ಯಾವುದು? ಅವರ ಪುಣ್ಯದ ಕಾರ್ಯಗಳನ್ನ ಸ್ಮರಣೆ ಮಾಡುವುದು ಪುಣ್ಯ ಸ್ಮರಣೆ ದಿನ. ಯಾವುದು? ಪುಣ್ಯ ಸ್ಮರಣೆ ದಿನ. ಯಾವ ದಿನ? ಪುಣ್ಯ ಸ್ಮರಣೆ. ಆ ಪುಣ್ಯ ಸ್ಮರಣೆ ದಿನ ಇವತ್ತು. ಪುಣ್ಯ ಸ್ಮರಣೆ ಅಂದ್ರೆ ಯಾವ ದಿನ ಅಂತ ಹೇಳಿದ್ವು? ಅವರು ಮರಣ ಹೊಂದಿದ ದಿನ. ಯಾವ ದಿನ? ಸಾವಿತ್ರಿಬಾಯಿ ಫುಲೆ ಅವರು ಹೇಳಿದ್ರಲ್ಲ, ಯಾವ ಡೇಟ್ ಅದು? ಹುಟ್ಟಿದ ಯಾವ ದಿವಸ? ಇಸ್ವಿ ಎಷ್ಟು? ಎಷ್ಟು? ಹದಿನೆಂಟುನೂರ 18 ಜನವರಿ 3 ಅವರು ಹುಟ್ಟಿದ ದಿವಸ. ಕೊಡ್ರಿ ಬ್ರದರ್, 1831 ಅವರು ಹುಟ್ಟಿದ ದಿನ. ಮುಂದೆ ಅವರು ಯಾವ ರಾಜ್ಯ ಸದಸ್ಯರ? ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ನೈಗಾಂವ್. ಯಾವುದು? ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ 1831 ಜನವರಿ 3ರಂದು ಸಾವಿತ್ರಿಬಾಯಿ ಫುಲೆ ಅವರು ಜನ್ಮ ತಾಳಿದರು ಎಂದು ಹೇಳಿ ನೋಡೋಣ. ನೀವು ಹೇಳ್ರಿ, ನಾ ಹೇಳಿನಿ. ಯಾವ ರಾಜ್ಯ? ಯಾವ ಜಿಲ್ಲೆ? ಯಾವ ಊರು? ನಾವು ಹುಟ್ಟಿದ್ದೇವಾಗ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ.